ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ 2025ನೇ ಸಾಲಿನ ಬಜೆಟ್ ಮಂಡನೆಯಾಗಿದ್ದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿ ಮಂಡಿಸಿದ್ದಾರೆ. 2025ನೇ ಸಾಲಿನ ಬಜೆಟ್ ಹಣದುಬ್ಬರ ತೆರಿಗೆಯ ಜೊತೆಗೆ ಮಧ್ಯಮ ವರ್ಗಕ್ಕೂ ಸಿಹಿ ಸುದ್ದಿ ನೀಡಿದೆ. ಕೃಷಿ ಮತ್ತು ಮಹಿಳೆಯರ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕ್ಯಾನ್ಸರ್ ಹಾಗೂ ಇನ್ನಿತರ ಅಪರೂಪದ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿಗಳ ಟ್ಯಾಕ್ಸ್ ರದ್ದು. ಮಧ್ಯಮ ವರ್ಗದವರಿಗೆ 12 ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ. ಗ್ರಾಮೀಣ ಭಾಗದಲ್ಲಿ 1.5 ಲಕ್ಷ ಪೋಸ್ಟ್ ಆಫೀಸ್ ಹೆಚ್ಚಳ. ಬೀದಿ ವ್ಯಾಪಾರಿಗಳು ಮತ್ತು ಆನ್ಲೈನ್ ಮತ್ತು ನಗರ ಕೆಲಸಗಾರರಿಗೆ ಗುರುತಿನ ಕಾರ್ಡ್ಗಳು ಮತ್ತು ಇ ಶ್ರಮ್ ಪೋರ್ಟಲ್ ನಲ್ಲಿ ನೋಂದಣಿಯನ್ನು ಒದಗಿಸಲಾಗುವುದು. ನಗರ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ ಯೋಜನೆ ಜಾರಿ. ದೇಶದ 50 ಪ್ರಮುಖ ಪ್ರವಾಸ ತಾಣಗಳ ಅಭಿವೃದ್ಧಿ. ಕೃಷಿ ವಲಯದಲ್ಲಿ ಕಿಸಾನ್ ಕಾರ್ಡ್ ಮಿತಿ 3 ರಿಂದ 5 ಲಕ್ಷಕ್ಕೆ ಏರಿಕೆ. ರೈತರ ಅನುಕೂಲಕ್ಕೆ 3 ಯೂರಿಯಾ ಪ್ಲಾಂಟ್ ನಿರ್ಮಾಣ. ಪೌಷ್ಟಿಕತೆಯಲ್ಲಿ ಮಕಾನ ಬೆಳೆಗೆ ಒತ್ತು ನೀಡಲಾಗಿದೆ. 1 ಕೋಟಿ ಬಾಣಂತಿಯರಿಗೆ ಪೋಷಕಾಂಶ ಭರಿತ ಆಹಾರದ ಭರವಸೆ. ವಿಮಾ ಕ್ಷೇತ್ರಗಳ ಎಫ್ಡಿಐ 100% ಏರಿಕೆ. ರಾಜ್ಯಗಳಿಗೆ 1.5 ಲಕ್ಷ ಬಡ್ಡಿ ರಹಿತ ಸಾಲ. ಸಿಲಿಂಡರ್ ಬೆಲೆ ಇಳಿಕೆ. ವಸ್ತುಗಳ ಬೆಲೆ ಇಳಿಕೆ ನೋಡೋದಾದ್ರೆ ಬಜೆಟ್ ನಲ್ಲಿ ತೆರಿಗೆ ಇಳಿಕೆ ಮಾಡಿದ್ರಿಂದ ದೇಶಿ ನಿರ್ಮಿತ ಬಟ್ಟೆ, ಮೇಡ್ ಇನ್ ಇಂಡಿಯಾ, ಲಿಥಿಯಂ ಬ್ಯಾಟರಿ ದರ ಇಳಿಕೆ. ಎಲ್ಇಡಿ, ಎಲ್ಸಿಡಿ, ಟಿವಿ, ಮೊಬೈಲ್ ಫೋನ್, ಚರ್ಮೋತ್ಪನ್ನ ದರಗಳು ಇಳಿಕೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.